ನಮಸ್ಕಾರ ಸ್ನೇಹಿತರೆ. ಏಕನಾಥ್ ಶಿಂದೆ ಅವರು ಗುರುವಿಗೆ ತಿರುಮಂತ್ರ ಹಾಕೋದಕ್ಕೆ ಹೊರಟಿದ್ರು. ಗುರು ಯಾರಿಲ್ಲಿ? ಬಿಜೆಪಿ. ಶಿಂದೆ ಶಿವಸೇನೆ ಹುಟ್ಟೋದಕ್ಕೆ ಕಾರಣನೇ ಬಿಜೆಪಿ. ಮುಂಬೈ ಮಹಾನಗರ ಪಾಲಿಕೆನಲ್ಲಿ ಏಕನಾಥ್ ಶಿಂದೆ ಬಿಜೆಪಿಯ ಬೆನ್ನಿಗೆ ಚೂರಿ ಹಾಕೋದಿಕ್ಕೆ ತಯಾರಿ ಮಾಡಿದ್ರು. ಆದ್ರೆ ಈಗ ಬರ್ತಾ ಇರೋ ಸುದ್ದಿ ಕೇಳ್ಬಿಟ್ರೆ ಶಾಕ್ ಆಗಿ ಹೋಗ್ತೀರಾ ನೀವು. ಅಜಿತ್ ಪವಾರ್ ಸಹ ಬಿಜೆಪಿ ಜೊತೆಗೆ ಮುನಿಸಿಕೊಂಡಿದ್ದಾರೆ. ಈ ಇಬ್ಬರು ಉಪಮುಖ್ಯಮಂತ್ರಿಗಳ ತಂತ್ರ ಪ್ರತಿತಂತ್ರಗಳನ್ನೆಲ್ಲ ಬಿಜೆಪಿ ತಲೆ ಕೆಳಗೆ ಕಾಲ್ ಮೇಲೆ ಮಾಡಿದೆ. ಬಿಜೆಪಿ 89 ಸೀಟ್ ಗೆದ್ದಿದೆ ಮುಂಬೈ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ. ಶಿಂದೆ ಶಿವಸೇನೆ 29 ಸೀಟ್ ಗೆದ್ದಿದೆ. ಅಜಿತ್ ಪವಾರ್ 2-3 ಸೀಟ್ ಗೆದ್ದಿದ್ದಾರೆ. ಅದು ಲೆಕ್ಕಕ್ಕೆ ಬರೋಲ್ಲ, ಬಿಟ್ಬಿಡಿ. ಬಹುಮತಕ್ಕೆ ಬೇಕಾಗಿದ್ದು 114 ಸೀಟು. ಶಿಂದೆ ಶಿವಸೇನೆ ಪಕ್ಷನು ಸೇರಿಸಿದ್ರೆ ಮಹಾಯುತಿ ಮೈತ್ರಿಕೂಟಕ್ಕೆ ಸರಳ ಬಹುಮತ ಸಿಗುತ್ತೆ. ಇಲ್ಲಿ ಶಿಂದೆ ಪಟ್ಟಿಡಿದು ಕೂತಿದ್ದು ಬಾಳಾ ಸಾಹೇಬ್ ಠಾಕ್ರೆ ಅವರ 100ನೇ ಜನ್ಮದಿನ ಶತಮಾನೋತ್ಸವ ಬರ್ತಾ ಇದೆ. ಆ ಸಂದರ್ಭಕ್ಕೆ ನಮಗೆ ಮುಂಬೈ ಮಹಾನಗರ ಪಾಲಿಕೆಯ ಮೇಯರ್ ಹುದ್ದೆ ಬೇಕು. ಇದು ಶಿಂದೆ ಶಿವಸೇನೆಯ ಡಿಮ್ಯಾಂಡ್ ಆಗಿತ್ತು. ಅದು ಫಸ್ಟ್ 2.5 ಟರ್ಮ್ 2.5 ವರ್ಷ ನಮಗೆ ಬೇಕು, ಉಳಿದ 2.5 ವರ್ಷ ಬಿಜೆಪಿಗೆ. ಯಾವಾಗ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದ್ರು, ಶಿಂದೆಗೆ ಡಿಮೋಷನ್ ಕೊಟ್ಟು ಉಪಮುಖ್ಯಮಂತ್ರಿ ಮಾಡಲಾಯ್ತು. ಆಗಿಂದ ಕುದಿತಾ ಇದ್ರು ಶಿಂದೆ, ಸಮಯಕ್ಕಾಗಿ ಕಾಯ್ತಾ ಇದ್ರು. ಹೇಗಾದ್ರೂ ಮಾಡಿ ಬಿಜೆಪಿನ ಹಣಿಬೇಕು. ವಿಧಾನಸಭೆಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಕಡಿಮೆ ಬಿಜೆಪಿ ಒಂದೇ ಮೆಜಾರಿಟಿ ಇದೆ. ಈ ಮಧ್ಯೆ ಬಂತು ನೋಡಿ ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಎಲೆಕ್ಷನ್. ಬಹುಮತಕ್ಕೆ ಮೇಯರ್ ಹುದ್ದೆಗೆ 25 ಸೀಟ್ಗಳು ಶಾರ್ಟೇಜ್ ಆಯ್ತು ಬಿಜೆಪಿಗೆ. ಶಿಂದೆ ಗೆದ್ದಿದ್ದು 29 ಸೀಟು. ಇದನ್ನೇ ಇಟ್ಕೊಂಡು ಸವಾರಿ ಮಾಡೋದಕ್ಕೆ ಹೊರಟರು ಏಕನಾಥ್ ಶಿಂದೆ. ಇವ್ರು ಮಾಡಿದ್ದೇನು, ಎಲ್ಲ 29 ಕಾರ್ಪೊರೇಟರ್ ಗಳನ್ನ ತೆಗೆದುಕೊಂಡು ಹೋಗಿ ತಾಜ್ ಹೋಟೆಲ್ ನಲ್ಲಿ ಬಂದಿಯಾಗಿಸಿದ್ರು. ಯಾಕೆ ಹೀಗೆ ಅಂತ ಕಾರ್ಪೊರೇಟರ್ ಗಳು ಕೇಳಿದ್ರೆ, ಇಲ್ಲೇ ಇರ್ಬೇಕು ನೀವು, ಚೌಕಾಸಿ ನಡೀತಾ ಇದೆ, ಮೇಯರ್ ಹುದ್ದೆ ನಮ್ಮ ಪಕ್ಷಕ್ಕೆ ಬೇಕು ಅಂತ ಏಕನಾಥ್ ಶಿಂದೆ ಹೇಳಿದ್ರು. ನಿಮಗೆ ನೆನಪಿರ್ಲಿ, ಪೂರ್ತಿ ಮಹಾರಾಷ್ಟ್ರದಾದ್ಯಂತ 39 ವಿವಿಧ ನಗರಸಭೆಗಳಿಗೆ ಎಲೆಕ್ಷನ್ ಆಗಿತ್ತು. ಅದರಲ್ಲಿ ಬಿಜೆಪಿ ಏಕಾಂಗಿಯಾಗಿ ಗೆದ್ದಿದ್ದು 21, ಮೈತ್ರಿಕೂಟದಲ್ಲಿ ಗೆದ್ದಿದ್ದು 25. ಶಿಂದೆ ಶಿವಸೇನೆ ಒಟ್ಟಾರೆ ಎಲ್ಲಾ ಮಹಾರಾಷ್ಟ್ರದಾದ್ಯಂತ ಗೆದ್ದ ಪುರಸಭೆ ಸೀಟ್ಗಳ ಸಂಖ್ಯೆ 399. ಬಿಜೆಪಿ ಗೆದ್ದಿದ್ದು 1800ಕ್ಕಿಂತ ಹೆಚ್ಚು ಸೀಟ್ಗಳು. ಶಿಂದೆ ಚೌಕಾಸಿ ಮಾಡೋದಾಗಿದ್ರೆ ಮುಂಬೈ ಬಿಟ್ಟು ಬೇರೆ ಕಡೆ ಮಾಡ್ಬೋದಾಗಿತ್ತು. ಆದ್ರೆ ಇವರಿಗೆ ಮುಂಬೈ ಕಾರ್ಪೊರೇಷನ್ ಬೇಕು. ಕಾರಣ, 1,00,000 ಕೋಟಿ ರೂಪಾಯಿಯ ಬಜೆಟ್, ಚಿನ್ನದ ಮೊಟ್ಟೆ ಇಡುವ ಸಂಸ್ಥೆ ಇದು. ನನಗೆ ಮುಂಬೈನೇ ಬೇಕು ಅಂತ ಆಟ ಹಿಡಿದ್ರು. ಗೆದ್ದಿರೋದೇ 3 ಮತ್ತೊಂದು ಸೀಟು. ಆದ್ರೆ ಶಿಂದೆಗೆ ಮುಂಬೈ ಮೇಯರ್ ಹುದ್ದೆ ಬೇಕು. ಹಾಗ ನೋಡೋದಾದ್ರೆ NDA ಮೈತ್ರಿಕೂಟದ ಹಿನ್ನಡೆಗೆ ಶಿಂದೆನೇ ಕಾರಣ. ಉದ್ಧವ್ ಠಾಕ್ರೆದು ಮೊನ್ನೆ ಜನ್ಮ ತಾಳಿದ ಪಕ್ಷ 65 ಸೀಟ್ ಗೆದ್ದಿದೆ ಮುಂಬೈನಲ್ಲಿ. ಅವರಿಗೆ ಕಂಪೇರ್ ಮಾಡ್ಕೊಂಡ್ರೆ ಶಿಂದೆ ಅವರ ಅರ್ಧದಷ್ಟು ಇಲ್ಲ. ಆದ್ರೂ ಶಿಂದೆಗೆ ಮೇಯರ್ ಹುದ್ದೆ ಬೇಕು. ಈಗ ಬರುತ್ತೆ ನೋಡಿ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್. ಮಹಾರಾಷ್ಟ್ರದಲ್ಲಿ ಮುಂಬೈ ಮಹಾನಗರ ಪಾಲಿಕೆಯ ಮೇಯರ್ ಯಾರಾಗಬೇಕು ಅಂತ ಹೀಟೆಡ್ ಡಿಸ್ಕಷನ್ ನಡೀತಾ ಇತ್ತು. ಆದ್ರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ವಿದೇಶಕ್ಕೆ ಹಾರಿದ್ರು, ದಾವೋಸ್ಗೆ ಹೋದ್ರು. ಶಿಂದೆಗೆ ಇದು ವಾರ್ನಿಂಗು, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, 29 ಜನರನ್ನ ತಾಜ್ ಹೋಟೆಲ್ ನಲ್ಲೇ ಪರ್ಮನೆಂಟ್ ಆಗಿ ಬೇಕಾದ್ರೆ ಇಟ್ಟುಬಿಡಿ, ನಾನಂತೂ ಬಗ್ಗಲ್ಲ ಜಗ್ಗಲ್ಲ ಅಂತ ಚಾಲೆಂಜ್ ಹಾಕಿ ದೇವೇಂದ್ರ ಫಡ್ನವೀಸ್ ವಿದೇಶಕ್ಕೆ ಹಾರಿದ್ರು. ನಿಮಗೆ ನೆನಪಿರ್ಲಿ, ಬಿಜೆಪಿ ಮೊದಲೇ ಪಾರ್ಟಿಗಳನ್ನ ಒಡೆಯೋದ್ರಲ್ಲಿ ನಿಸ್ಸೀಮರು. ರಾತ್ರೋರಾತ್ರಿ ಯಾವ ಪಾರ್ಟಿಯನ್ನ ಬೇಕಾದ್ರೂ ಒಡೆದು ಚಕಾಚಕ್ ಅಂತ ಅಧಿಕಾರಕ್ಕೆ ಬರುವ ಸಾಮರ್ಥ್ಯ ಇದೆ. ಯಾಕಂದ್ರೆ ಅಷ್ಟೊಂದು ರಿಸೋರ್ಸಸ್ ಬಿಜೆಪಿಯ ಬಳಿ ಇದೆ. ಹಾಗಾಗಿ ದೇವೇಂದ್ರ ಫಡ್ನವೀಸ್ ಟೆನ್ಷನ್ ಫ್ರೀ ಆಗಿ ದಾವೋಸ್ಗೆ ಹಾರಿದ್ದು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಇಲ್ಲಿ, ನೆನ್ಪಿಟ್ಕೊಳ್ಳಿ. ಪಕ್ಷಾಂತರ ನಿಷೇಧ ಕಾಯ್ದೆ ಕಾರ್ಪೊರೇಟರ್ಗಳಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಆಯ್ಕೆಯಾಗೋರಿಗೆ ಅಪ್ಲೈ ಆಗಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಕೇವಲ MLC, MP, MLA ಗಳಿಗೆ ಮಾತ್ರ ಅಪ್ಲೈ ಆಗೋದು. ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ನಕರ ಮಾಡ್ತಾ ಇದ್ರಲ್ಲ, ಇದರ ಮಧ್ಯೆ ಉದ್ಧವ್ ಠಾಕ್ರೆ ಇದು ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಬಿಜೆಪಿ ಅವರು ಮೇಯರ್ ಆಗಿ ಮುಂಬೈಯಲ್ಲಿ ಅಧಿಕಾರ ಸ್ವೀಕರಿಸಿದ್ರೆ ನಾನು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಿಲ್ಲ. ಇದರಲ್ಲಿ ಏನ್ ಆಶ್ಚರ್ಯ ಇದೆ ಅಂತ ನೀವು ಕೇಳ್ಬೋದು. ಇಲ್ಲೇ ನೋಡಿ ಬಿಜೆಪಿ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ಗೆ ಬಗಣಿಗೂಟ ಹೊಡೆದಿರೋದು. ಇಂಡೈರೆಕ್ಟ್ ಆಗಿ ಉದ್ಧವ್ ಠಾಕ್ರೆ ನಾನು ವೋಟಿಂಗ್ ಅಲ್ಲಿ ಭಾಗವಹಿಸೋದಿಲ್ಲ ಬಿಜೆಪಿ ಮೇಯರ್ ಆದ್ರೆ ಅಂತ ಹೇಳೋ ಮೂಲಕ ಬಿಜೆಪಿಗೆ ಸಪೋರ್ಟ್ ಮಾಡಿದಂತೆ, ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿದಂತೆ. ಯಾಕಂದ್ರೆ ಬಹುಮತಕ್ಕೆ ಕೌಂಟ್ ಆಗೋದು ಫ್ಲೋರ್ ಅಲ್ಲಿ ಯಾರ್ಯಾರು ಇರ್ತಾರೋ ಆ ಸದಸ್ಯರ ಸಂಖ್ಯೆ ಮಾತ್ರ ಹೆಡ್ ಕೌಂಟ್ ಆಗೋದು. ಸದನದಿಂದ ಅಥವಾ ಫ್ಲೋರ್ ಇಂದ ಹೊರಗಿರೋರ ಸಂಖ್ಯೆ ಕೌಂಟ್ ಆಗಲ್ಲ. ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಉದ್ಧವ್ ಠಾಕ್ರೆದು 2ನೇ ಅತಿ ದೊಡ್ಡ ಪಕ್ಷ, 65 ಸೀಟ್ ಇದಾವೆ. ಈ 65 ಜನ ವೋಟಿಂಗ್ ಮಾಡ್ಲಿಲ್ಲ ಅನ್ಕೊಳ್ಳಿ, ಶಿಂದೆ ಶಿವಸೇನೆ 29 ಜನನು ಆಬ್ಸೆಂಟ್ ಆದ್ರು ಅನ್ಕೊಳ್ಳಿ, ಬಹುಮತಕ್ಕೆ ಬೇಕಾಗಿರ್ತಕ್ಕಂತ ಅಲ್ಪ ಸ್ವಲ್ಪ ಬೆರಳಿಕೆಯಷ್ಟು ಸ್ಥಾನಗಳನ್ನ ಜೋಡಿಸಿ ಬಿಜೆಪಿ ಮೇಯರ್ ಹುದ್ದೆ ಪಡೆದೇ ಬಿಡುತ್ತೆ. ಇಷ್ಟೇ ಅಲ್ಲ, ಉದ್ಧವ್ ಠಾಕ್ರೆಗೆ ಮತ್ತೊಂದು
ಮರ್ಮಾಘಾತ ಏನಪ್ಪಾ ಅಂದ್ರೆ 15 ಜನ ಉದ್ಧವ್ ಶಿವಸೇನೆಯ ಕಾರ್ಪೊರೇಟರ್ಗಳು ದಿಢೀರಂತ ಗಾಯಬಾಗಿರೋದು. ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್, ನಾಟ್ ರೀಚಬಲ್. ಸ್ವಿಚ್ ಆಫ್ ನಾಟ್ ರೀಚಬಲ್ ಆದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಈ 15 ಜನ ಉದ್ಧವ್ ಶಿವಸೇನೆಯ ಕಾರ್ಪೊರೇಟರ್ಗಳು ಬಿಜೆಪಿಯ ಟಚ್ ಅಲ್ಲಿದ್ದಾರೆ, ಬೇಲಿ ಮೇಲೆ ಕೂತಿದ್ದಾರೆ. ಯಾವಾಗ ಬೇಕಾದ್ರೂ ಬಿಜೆಪಿ ಕಡೆಗೆ ಜಂಪ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಬಿಜೆಪಿಗೆ ಬಹುಮತಕ್ಕೆ ಬೇಕಾಗಿರೋದು 25 ಸೀಟು. 15 ಜನ ಶಿವಸೇನೆ ಪಕ್ಷದಿಂದ ಬಂದ್ರು ಅಂದ್ರೆ ಉಳಿದಿರ್ತಕ್ಕಂತ 10 ಜನರನ್ನ ಜೋಡಿಸೋದು ಬಿಜೆಪಿಗೆ ಕಷ್ಟ ಆಗೋದಿಲ್ಲ. ಗಾಯವಾಗಿರ್ತಕ್ಕಂತ 15 ಜನಕ್ಕೆ ಖುದ್ದು ಉದ್ಧವ್ ಠಾಕ್ರೆನೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ನಾಟ್ ರೀಚಬಲ್. ಇದು ಬರೀ ಮುಂಬೈ ಕಾರ್ಪೊರೇಷನ್ ಅಲ್ಲಿ ಒಂದೇ ಅಲ್ಲ, ದೊಂಬಿ ಕಾರ್ಪೊರೇಷನ್ ನಲ್ಲೂ ಸಹ 3 ಜನ ಉದ್ಧವ್ ಶಿವಸೇನೆಯ ಕಾರ್ಪೊರೇಟರ್ಗಳು ಶಿಂದೆ ಶಿವಸೇನೆಗೆ ಜಂಪ್ ಮಾಡ್ಬಿಟ್ಟಿದ್ದಾರೆ. ಕೇವಲ ಶಿಂದೆ ಶಿವಸೇನೆ ಮಾತ್ರ ಬಿಜೆಪಿ ಮೇಲೆ ಕೋಪಗೊಂಡಿಲ್ಲ, ಅಜಿತ್ ಪವಾರ್ ಸಹ ಬಿಜೆಪಿ ಮೇಲೆ ಕೋಪಗೊಂಡಿದ್ದಾರೆ. ಶಿಂದೆ ಮತ್ತು ಅಜಿತ್ ಪವಾರ್ ಇಬ್ರು ಉಪಮುಖ್ಯಮಂತ್ರಿಗಳಾಗಿದ್ರು ದೇವೇಂದ್ರ ಫಡ್ನವೀಸ್ ಕರೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಭಾಗವಹಿಸಿಲ್ಲ. ಅದರಲ್ಲೂ ಅಜಿತ್ ಪವಾರ್ ಮಾಡೋ ಆರೋಪ ಏನು? ಬಿಜೆಪಿಯಿಂದಲೇ ನಮಗೆ ಹಿನ್ನಡೆಯಾಗಿದೆ. ಆದ್ರೆ ಈ ವ್ಯಕ್ತಿ ತನ್ನ ಪರಿವಾರದ ಶರದ್ ಪವಾರ್ ಪಕ್ಷದ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಹಲವಾರು ನಗರಸಭೆ ಪುರಸಭೆ ಕ್ಷೇತ್ರಗಳಲ್ಲಿ ಅಜಿತ್ ಪವಾರ್ ಎನ್ಸಿಪಿ ಮತ್ತು ಶರದ್ ಪವಾರ್ ಎನ್ಸಿಪಿ ಜಂಟಿಯಾಗಿ ಚುನಾವಣೆ ಎದುರಿಸಿದ್ರು. ಇವರು ಹೆಸರಿಗೆ ಮಾತ್ರ ಮಹಾಯುತಿ ಅಥವಾ NDA ಮೈತ್ರಿಕೂಟದಲ್ಲಿರೋದು. ಅಜಿತ್ ಪವಾರ್ ಮನಸ್ಸೆಲ್ಲ ಇರೋದು ಕಾಂಗ್ರೆಸ್ ಮೈತ್ರಿಕೂಟದ ಕಡೆಗೆ. ಅಜಿತ್ ಪವಾರ್ಗೆ ಒಂದು ಭ್ರಮೆ ಇತ್ತು, ನನ್ನಿಂದನೇ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದು, ನಾನೇ ಸೂಪರ್ ಪವರು. ಆದ್ರೆ ಈ ಭ್ರಮೆ ಮುಂಬೈ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಚೂರು ಚೂರಾಗಿ ಒಡೆದೋಯ್ತು. ಜನ ಅಜಿತ್ ಪವಾರ್ ಎನ್ಸಿಪಿಗೆ ಓಟೆ ಕೊಟ್ಟಿಲ್ಲ. ಮುಂಬೈಯಲ್ಲಿ 2-3 ಸೀಟ್ ಅಷ್ಟೇ ಅಜಿತ್ ಪವಾರ್ ಪಕ್ಷ ಗೆದ್ದಿರೋದು. ಶಿಂದೆದು ಸಹ ಅಜಿತ್ ಪವಾರ್ಗಿಂತ ವ್ಯತಿರಿಕ್ತ ಏನೂ ಇಲ್ಲ ಕ್ಯಾರೆಕ್ಟರ್. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿಕೂಟ ಗೆದ್ದಾಗ ಶಿಂದೆ ಅನ್ಕೊಂಡಿದ್ದು ನಾನೇ ಕಿಂಗ್ ಮೇಕರು, ನನ್ನಿಂದನೇ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಆದ್ರೆ ಮುಂಬೈ ಎಲೆಕ್ಷನ್ ಆದಾಗ ಉದ್ಧವ್ ಠಾಕ್ರೆ ಗೆದ್ದ ಅರ್ಧ ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲ ಶಿಂದೆ ಶಿವಸೇನೆಗೆ. ಪಕ್ಷಾಂತರ ನಿಷೇಧ ಕಾಯ್ದೆ ಇರುವ MLA MP-ಗಳನ್ನೇ ಒಡೆದು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆನೆ ಅಪ್ಲೈ ಆಗದ ಕಾರ್ಪೊರೇಷನ್ ನಲ್ಲಿ ತನ್ನ ಪಕ್ಷದವರನ್ನ ಮೇಯರ್ ಮಾಡೋದು ದೊಡ್ಡ ವಿಷಯನ ಅವರಿಗೆ. ಸ್ನೇಹಿತರೆ, ಯಾಸ್ ಸಿಂಪಲ್ ಆಸ್ ಇಟ್ ಈಸ್, ಶಕ್ತಿ ಯಾರಿಗೆ ಜಾಸ್ತಿ ಇರುತ್ತೋ ಅವರೇ ಅಧಿಕಾರ ಹಿಡಿಯೋದು. ಈಗ ಸದ್ಯದ ಪರಿಸ್ಥಿತಿನಲ್ಲಿ ಬಿಜೆಪಿಗೆ ಶಕ್ತಿ ಜಾಸ್ತಿ ಇದೆ, ಸಂಸಾಧನಗಳು ಸಹ ಜಾಸ್ತಿ ಇದಾವೆ. ಶಿಂದೆ ಕ್ಯಾಬಿನೆಟ್ ಗೆ ಬರ್ದೇ ಇರೋದಕ್ಕೆ ಒಡ್ಡಿರುವ ಕಾರಣ ನನಗೆ ಹುಷಾರಿಲ್ಲ, ಆದ್ರೆ ತಾಜ್ ಹೋಟೆಲ್ಗೆ ಹೋಗಿ ಮೀಟಿಂಗ್ ಮಾಡೋದಕ್ಕೆ ಬರುತ್ತೆ ಅವರ ಕಾರ್ಪೊರೇಟರ್ಗಳ ಜೊತೆಗೆ. ಇದೆಂತಹ ಅನಾರೋಗ್ಯ ಅಂತ ಬಿಜೆಪಿ ಅವರು ಕೇಳ್ತಾ ಇರೋದು. ಉದ್ಧವ್ ಶಿವಸೇನೆ ಆಲ್ಮೋಸ್ಟ್ ಆಲ್ ಮುಳುಗಿ ಹೋದಂತಾನೆ 10 ಜನ MLA-ಗಳಿದ್ದಾರೆ, 65 ಜನ ಕಾರ್ಪೊರೇಟರ್ಗಳಿದ್ದಾರೆ. ಅಂತಹ ಸ್ಥಿತಿ ಶಿಂದೆ ಶಿವಸೇನೆಗೂ ಬಂದ್ರೂ ಯಾವುದೇ ಆಶ್ಚರ್ಯಗಳಿಲ್ಲ. ಇದೆಲ್ಲ ಗೊತ್ತಾಗೆ ಉದ್ಧವ್ ಠಾಕ್ರೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಬಿಜೆಪಿಗೆ. ಒಂದು ವೇಳೆ ಶಿಂದೆ ಏನಾದ್ರೂ ನಿಮಗೆ ಕೈ ಕೊಟ್ರೆ ಡೋಂಟ್ ವರಿ, ನಾನಿದ್ದೀನಿ, ನಿಮ್ಮವರೇ ಮೇಯರ್ ಆಗ್ಲಿ, ನಾನೇ ಸಪೋರ್ಟ್ ಮಾಡ್ತೇನೆ ಅಂತ ವೋಟಿಂಗ್ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸಲ್ಲ ಅನ್ನೋ ಮೂಲಕ ಇಂಡೈರೆಕ್ಟ್ ಆಗಿ ಬಿಜೆಪಿಗೆ ಬೆಂಬಲನೆ ಘೋಷಿಸಿ ಬಿಟ್ಟಿದ್ದಾರೆ ಉದ್ಧವ್ ಠಾಕ್ರೆ. ಇದನ್ನೇ ಸಂಜಯ್ ರಾವತ್ ಮುನ್ಸೂಚನೆ ಕೊಟ್ಟಿರೋದು. 29 ಜನ ಕಾರ್ಪೊರೇಟರ್ ಗಳನ್ನ ತಾಜ್ ಹೋಟೆಲ್ ಅಲ್ಲಿ ಶಿಂದೆ ಕೂಡಾಕಿದ್ದಾರೆ. ಫಡ್ನವೀಸ್ ತಮ್ಮ ಪೊಲೀಸರನ್ನ ಬಿಟ್ಟು ಅವರನ್ನ ಮುಕ್ತಿಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದೆಲ್ಲ ಪೊಲಿಟಿಕಲ್ ಗೇಮ್ ಪ್ಲಾನು. ಉದ್ಧವ್ ಠಾಕ್ರೆ ಬಣ ಪ್ಲೇ ಮಾಡ್ತಾ ಇರೋದು. ದಯಮಾಡಿ ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಬರಬೇಡಿ, ನಾವು ನಿಮ್ಮ ತಂಟೆಗೆ ಬರೋದೇ ಇಲ್ಲ, ನೀವೇ ಮೇಯರ್ ಆಗಿ ನೀವೇ ಅಧಿಕಾರದಲ್ಲಿ ಇರಿ. ಅವ್ರು ಗೆದ್ದಿರ್ತಕ್ಕಂತ 65 ಸೀಟ್ಗಳನ್ನ ಉಳಿಸಿಕೊಂಡ್ರೆ ಸಾಕಾಗಿದೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣಕ್ಕೆ. ಈಗ ಯಾರ್ ಮೇಯರ್ ಆಗ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಶಿಂದೆ ಹೇಳೋದು ಮಹಾಯುತಿಯಿಂದ NDA ಇಂದ ಮೇಯರ್ ಆಗ್ತಾರೆ, ಅಪ್ಪಿ ತಪ್ಪಿನೂ ಶಿಂದೆ ಬಿಜೆಪಿಯಿಂದ ಮೇಯರ್ ಆಗ್ತಾರೆ ಅನ್ನಲ್ಲ. ಇದರ ಅರ್ಥ ಶಿಂದೆಗೆ ಬಿಜೆಪಿ ಮೇಲೆ ಸಿಕ್ಕಾಬಟ್ಟೆ ಕೋಪ ಇದೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.